ಭಯ ಆಗುತ್ತ ಮಚ್ಚ. ಇಷ್ಟು ಫಾಸ್ಟ್ ಕ್ವಿಕ್ ರಿಯಾಕ್ಷನ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಕಪಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ನಾವು ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗ್ತಿದ್ವಿ. ಪಾರ್ಟಿ ಏನಿಲ್ಲ, ಫ್ರೆಂಡ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಸೊ ಆಫೀಸಿಂದ ಬಂದು ರೆಡಿಯಾಗಿ ಹೋಗಬೇಕು. ಇವತ್ತು ಆ್ಯಕ್ಚುಲಿ ನಾನು ಲೇಟು. ಸೊ ನಾನು ಲೇಟಾಗಿ ರೆಡಿ ಆಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾವಾಗಲೂ ನಾನು ಬೇಗ ರೆಡಿಯಾಗಿ ನೀನು ರೆಡಿ ಆಗಿಲ್ಲ ಅಂತ ರೇಗಿಸ್ತಿದ್ದೆ. ನನ್ನ ಹೆಂಡತಿ ಇವತ್ತು ಬೇಗ ರೆಡಿಯಾಗಿ ಏನು ಟಾಂಟ್ ಕೊಡಲಿ ಅಂತ ಕಾಯ್ತಾ ಕೂತಿದ್ದಾಳೆ. ಕೇಳೋಣ ಬನ್ನಿ. ನೋಡಿ ಗಾಯ್ಸ್, ನನ್ನ ಹೆಂಡತಿ ಗುರಾಯಿಸ್ತಿರ್ತಾಳೆ ಪಕ್ಕ. ನೋಡಿ ಗಾಯ್ಸ್, ಕೆಂಗನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಯಾವಾಗಲೂ ನಾನೇ ಬೇಗ ರೆಡಿ ಆಗೋದು ಅಂತ ಹೇಳ್ತಿದ್ರಿ. ಇವತ್ತು ನಿಮ್ಗಿಂತ ಮುಂಚೆ ನಾನೇ ರೆಡಿಯಾಗಿ ಕುತ್ಕೊಂಡಿದ್ದೀನಿ. ಆಯ್ತು ಮಾರಾಣಿ ಅವರೇ, ಚೇಂಜ್ ಇವತ್ತಿಂದ. ಇವತ್ತು ಒಂದಿನ ಚೇಂಜ್ ಆಗಿದೆ ಗಾಯ್ಸ್. ಇವತ್ತು ಅಂದ್ರೆ ನಾನೇನು ರೆಡಿ ಆಗಕ್ಕೆ ಏನು ಟೈಮ್ ತಗೊಂಡಿಲ್ಲ. ಅವ್ರು ಬೇಗ ರೆಡಿಯಾಗಿ ಕೂತಿದ್ದಾರೆ, ನಾನು ಲೇಟಾಗಿ ರೆಡಿ ಆಗಕ್ಕೆ ಹೋಗಿ ಚೂರು ಸಿರಮು ಮಾಯಿಶ್ಚರೈಸರು ಹಾಕೊಂಡು ರೆಡಿ ಆದೆ ಅಷ್ಟೇ. ಸೊ ಹೆಂಡತಿಯವರಿಗೆ ಅದಕ್ಕೆ ಸಾರಿ ಕೇಳಬೇಕು. ಸಾರಿ ಧರ್ಮಪತ್ನಿಯವರೇ. ಇದು ನಮ್ಮ ಗೈಸ್, ಇದು ನಮ್ಮ ಇವತ್ತಿನ ಔಟ್ಫಿಟ್ ನೋಡಿ. ಇಬ್ರು ಮ್ಯಾಚಿಂಗ್ ಹಾಕೊಂಡಿದ್ದೀವಿ, ನೀಟಾಗಿ ರೆಡಿ ಆಗಿದ್ದೀವಿ. ಮದುವೆ ಆದ್ಮೇಲೆ ಇದೊಂದು ಅಡ್ವಾಂಟೇಜು, ಹೆಂಡತಿ ಎಲ್ಲ ಬಟ್ಟೆಗಳನ್ನು ಮ್ಯಾಚಿಂಗ್ ರೆಡಿ ಮಾಡಿಕೊಡ್ತಾಳೆ. ಸೊ ದಟ್ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ರೆಡಿ ಆಗಿದ್ದೀವಿ. ಈಗ ಇಲ್ಲಿಂದ ಹೊರಡೋ ಸಮಯ, ಆಲ್ರೆಡಿ ಟೈಮ್ ಆಗಿದೆ. ಬೇಗ ಹೋಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಬೇಗ ಬಂದ್ಬಿಡೋಣ. ನೀವು ನೋಡಿ ಬರ್ತ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಇದು ಡ್ರೆಸ್ ಮ್ಯಾಚಿಂಗ್ ಎಲ್ಲ ಸ್ಟಾರ್ಟಿಂಗ್ ಅಷ್ಟೇ. ಅದಾದ್ಮೇಲೆ ಇವರಿಗೆ ಇದು ಎಕ್ಸೈಟ್ಮೆಂಟ್ ಹೋಗ್ಬಿಡುತ್ತೆ ಅಷ್ಟೇ, ಬಾಯ್ಸ್ಗೆ ಎಲ್ಲ. ನೋಡೋಣ ಗೈಸ್, ನಿಜಾನ ಸುಳ್ಳ ಅದು ಅಂತ ಕಮೆಂಟ್ ಮಾಡಿ. ಸೊ ನನ್ನ ಫ್ರೆಂಡು ರಂಜಿತ್ ಅಂತ. ಸೊ ಒಂದು ಆಲ್ಮೋಸ್ಟ್ ಒಂದು 8-9 ವರ್ಷದಿಂದ ಫ್ರೆಂಡು. ಸೊ ಅದೇ ಫ್ರೆಂಡ್ಶಿಪ್ನ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ. ಅವನು ಅದೇ ಥರ ಇದ್ದಾನೆ. ಸೊ ಅದಕ್ಕೋಸ್ಕರ ಅವ್ನ ಬರ್ತಡೇನ ಪ್ರತಿ ವರ್ಷ 12 ಗಂಟೆಗೆ ಹೋಗಿ ಅವ್ನ ಬರ್ತಡೇ ಸೆಲೆಬ್ರೇಟ್ ಮಾಡ್ತಿದ್ದೆ. ಈ ವರ್ಷ ಮದುವೆ ಆಗಿದೆ ಅಲ್ಲ, 12 ಗಂಟೆಗೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಹೋಗಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿಕೊಂಡು ಬರೋಣ ಬನ್ನಿ. ನನ್ನ ಹೆಂಡತಿ ಯಾರು ಮಾಡಕ್ ಬಂದಿದ್ದೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಡಿಯರ್ ರಂಜಿತ್, ಹ್ಯಾಪಿ ಬರ್ತ್ಡೇ ಟು ಯು. ನೆಕ್ಸ್ಟ್ ಇಯರ್ ನಿಮ್ಮ ಹೆಂಡತಿ ಜೊತೆ ಕೇಕ್ ಕಟ್ ಮಾಡಿ. ನೆಕ್ಸ್ಟ್ ಇಯರ್ ಸೇಮ್ ಪಕ್ಕದಲ್ಲಿ ವೈಫ್ ಕುತ್ಕೋಬೇಕು ಅಷ್ಟೇ. ಕರೆಕ್ಟ್ ಅಲ್ಲ ಮಚ್ಚ ಹೇಳಿ. ಕರೆಕ್ಟ್. ಲೋ ತಿನ್ಸೋ ಅಳಿಯ ಕೇಳ್ತವನಲ್ಲಿ ಮಗನ. ಕೇಕ್ ಅಡಿ ಬಿಟ್ಟು ಇದನ್ನು ಲಾಗ್ ಮಾಡ್ಬೇಕಾ? ಇಲ್ಲ ತಿನ್ನವ ಕೇಕು. ಹಾಯ್ ಫ್ರೆಂಡ್ಸ್, ನಾವಿವತ್ತು ನಮ್ಮ ಫ್ರೆಂಡ್ ಚಿಕ್ಕು ರಂಜಿತ್ ಮನೆಗೆ ಹೋಗಿದ್ವಿ. ನಾವು ವಿಡಿಯೋ ಮಾಡ್ಕೋಬೋದಾಯ್ತು ತಾನೆ. ಟೈಮ್ ಸಾಲಿಲ್ಲ, ಆಫೀಸಿಂದ ಬಂದು ಮಾಡೋರು ಪಾಪ. ಫೋನ್ ಚೇಂಜ್ ಆಗಿದೆಯಾ? ಅಲ್ಲೇ ಇಲ್ಲ, ನನ್ನ ಕೈಲಿ ನಿಂದೆಲ್ಲೋ ನನ್ನ ಜಾಬಲ್ಲಿ ಅದು ಅವ್ರದ್ದು. ಇದ್ಯಾರ್ದು? ಇಲ್ಲ ಪಟಾಸ್ ಇಂದ್ರ ನೀಕು ಕತ್ತೆ ವಿಶ್ ಮಾಡು. ನೆಕ್ಸ್ಟ್ ಇಯರ್ ಹೆಂಡತಿ ಜೊತೆ ಮಾಡು ಅಂತ ವಿಶ್ ಮಾಡೇ ಇನ್ನೊಂದ್ಸತಿ ಮಾಡು. ಒಂದ್ಸತ್ ಮಾಡಿದ್ರೆ 100 ಸತ್ ಮಾಡೋಣ. ಅವ್ನು ಜಾಸ್ತಿ ಮಾತಾಡೋದು ನಂಗೆ ಬಿಡ್ಕೊತಾನೆ. ಅವ್ನ ಮನೆಯವ್ರು ಹೆಣ್ಣು ನೋಡ್ತಿಲ್ಲ ಅಂತ ಅವನು ಹಂಗೆ ಅಂತಿರೋದು. ನಮ್ಮ ಮನೇಲಿ ಯಾರು ಚೆನ್ನಾಗಿರೋ ಹುಡುಗಿ ನೋಡ್ತಿಲ್ಲ, ಅದಕ್ಕೆ ಚೆನ್ನಾಗಿರೋ ಹುಡುಗಿ ಎಂತದ್ ಬೇಕು? ಹುಡುಗಿ ಅಂದ್ರೆ ಅಷ್ಟೇನೆ, ಹಂಗೆ ಸೂಟ್ ಆಗ್ಬೇಕಂತ ಹುಡುಗಿ. ಬೆಂಕಿ ಹಚ್ತಾ ಇದೆಯಾ? ಹಂಗ್ ತಿನ್ಸಂಗೆ. ಈಗ ಒಂದು 10 ನಿಮಿಷದ ಮುಂಚೆ ಅಲ್ಲ, ಅರ್ಧ ಗಂಟೆ ಮುಂಚೆ ನನ್ಗೆ ಹಚ್ಚಿತ್ತು. ಅದು ವಿತೌಟ್ ಪೆಟ್ರೋಲ್. ಈಗ
ವಿತ್ ಪೆಟ್ರೋಲ್ ವಿತ್ ಚೆನ್ನಾಗಿಲ್ಲ. ಹಾಕೋಣ, ಕೆರಸಿನ ಮಿಕ್ಸ್ ಆಗ್ಲಿ, ಸಕ್ಕತ್ತಾಗಿರುತ್ತೆ. ಒಂಚೂರು ತಿನ್ನ ಚೂಡು ಅತ್ತನ್ ಚೂಡು ಚೂಡು ನಾಚಿಕೆ ಅವನಿಗೆ. ಕೂತು ನಿಮ್ಮ ಬಿನ್ನ ಅತ್ತೆ ಬೇಗ ಮಗನ್ ಕೊಡುವನು. ನೆಕ್ಸ್ಟ್ ಇಯರ್ ಕಟ್ಬಿಟ್ಟು ನೆಕ್ಸ್ಟ್ ಇಯರ್ ನಮ್ಮ ಮುಂದೆ ಎಲ್ಲ ಕಟ್ಟಲ್ಲ, ಆಲ್ರೆಡಿ ಕಟ್ಟಿಸ್ಕೊಂಡ್ರೆ. ಏನಿಲ್ಲ ಬಿಡೋ, ಇರೋದೇ ತಾನೆ. ನೆಕ್ಸ್ಟ್ ಇಯರ್ ಆಗ್ಬಿಡು. ನೀನ್ ಆಗಿದ್ ನೆಕ್ಸ್ಟ್ ಡೇ ನಾನು ಆಗಿದ್ದ ಅಂತ. ನನ್ ತಾಳಿ ಕಟ್ಟಕ್ಕೂ ಅವ್ರು ಇಷ್ಟೇ ಟೈಮ್ ಮಾಡಿದ್ರು. ಪಪ್ಪಿ ಕೊಡ್ಲಿಲ್ಲ ಆದ್ರೆ ತಲೆ ಕೊಪ್ಪಿ ಕೊಡ್ಲಿಲ್ಲ. ನನಗಂತೂ ಕೆನ್ನೆ ಕೊಡ್ಲಿಲ್ಲ ನೋಡಿ, ಇವ್ರಿಗೆ ಕೆನ್ನೆ ಕೊಡ್ತಿದ್ದಾರೆ. ನಿಮ್ಗೆ ಅರ್ಥ ಗೊತ್ತಿಲ್ಲ. A few moments later. ಎರಡು ನಿಮಿಷ ಕಮ್ಮಿ ಆಗುತ್ತೆ, 2 ನಿಮಿಷ ಒಂದ್ಸತಿ ಮುಖ ಉಪ್ಪನು ಭಯ ಆಗ್ತೈತೆ ನಂಗೆ. ಒಂದ್ಸತಿ ಮುಖ ಇಲ್ಲ ಮಚ್ಚ, ಭಯ ಆಗ್ತೈತೆ. ಸುಮ್ಮನೆ ಸೇಫ್ ಆಗಿ ನೀನ್ ಇಷ್ಟ ಆಗೋದ ಮಾಡ್ಕೊ. ಈಗ ಅವ್ರ ಪಿಲ್ಲ ಅದು. ನೋಡೋ ಅವ್ಳು ನೋಡೋ ಏನ್ ಮಾಡ್ತಾನ, ಪಿಲ್ಲ ಹಾಕ್ಬಿಟ್ಟು ಒಂದ್ ಪಿಲ್ಲ ಹಾಕಿ ಏನ್ ಮಾಡ್ಕೊ. ನನಗೆ ಯಾಕೋ ಮತ್ತೆ ಚುಚ್ಚುದೆ, ಅವನಿಗೆ ಪಿಲ್ಲ ಹಾಕ್ಬಿಟ್ಟು ನಾನೇನು ನಾನೇನೋ ಮಾಡಿದ್ದೆ. ನಾನೇನ್ ಮಾಡಿದ್ದೆ? ನಾಗಬಂಬು ಏನ್ ನಾಗಬಂಬು? ಹಂಗೆ ವಿಡಿಯೋ ಮಾಡಿ ಬೊಮ್ಮ ಅಂತ ನೀವು ಬೊಂಬೆ ಲಾಸ್ಟ್ ಗೊಂಬೆ ಅಂದ್ಬಿಟ್ನ ನಂಗೆ. ಗೊಂಬೆ ಒದ್ಗಿದ್ದ ಭಯ ಆಗುದ್ ಮಚ್ಚ. ಕಾಂತಾರ ಮಾಡ್ದಂಗ್ ಮಾಡ್ಬಿಟ್ಟ. ಅಲ್ಲೋಗಲ್ಲಿ ಮಾಮ ಹತ್ರ ಮಾಡು, ಮಾಮ ಹತ್ರ ಚೈ. ಯಶವಂತ್ ಇಷ್ಟು ಫಾಸ್ಟ್ ಆಗಿ ಕ್ವಿಕ್ ಕ್ರಿಯೇಟ್ ಇದೇ ಕಣ್ ಚುಚ್ಚಿರೋದು. ಕಣ್ ತೋರ್ಸು. ಮಗ ಭಯ ಆಗ್ತೈತೆ. ಅವ್ರು ಏನಾದ್ರು ಮಾಡ್ಗಿರಿ. ಪಾಪ ಏನ್ ಮಾಡ್ತಾನೆ, ಬನ್ನಿ ಎತ್ಕೊಡಿ ಹೋಗ್ಲಿ. ನಾನು ಓಯ್ ಅನ್ಕೊಡದಟ್ಲ. ನನ್ನ ಚಾಲು ಮಲಗಿದ್ರು ನನ್ನ ಮೇಲೆ ಕಣ್ಣ. ಅಷ್ಟೇ ಗಾಯ್ಸ್, ಫೈನಲಿ ಫ್ರೆಂಡು ಬರ್ತ್ಡೇ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಾವಂತೂ ಎಂಜಾಯ್ ಮಾಡಿದ್ವಿ. ಕೇಕ್ ಕಟ್ ಮಾಡಿಸಿ ಅವ್ರ ಮನೇಲಿ ಒಳ್ಳೆ ಊಟ ಮಾಡಿದ್ರು. ಊಟ ಮಾಡಿ ಅವ್ರ ಬಾಬು ಜೊತೆ ಆಟ ಆಡ್ಕೊಂಡು ಫುಲ್ಲು ಎಂಜಾಯ್ ಮಾಡಿಕೊಂಡು ಈಗ ಮನೆಗೆ ಹೊರಟಿದ್ದೀವಿ. ಖುಷಿ ಆಯಿತು. ಸೊ ಅವನು ಒಂದು ಆಲ್ಮೋಸ್ಟ್ ಒಂದು 8 ವರ್ಷದಿಂದ ಫ್ರೆಂಡು. ಸೊ ಯಾವಾಗಲೂ ಅವನಿಗೆ ಫೋನಲ್ಲಿ ಮಾತಾಡ್ತಾ ಇರಬೇಕು ಅಂತ ಆಸೆ. ನಾನು ಯಾವಾಗಲೂ ಜಾಸ್ತಿ ಮಾತಾಡಲ್ಲ, ಬಟ್ ಯಾವಾಗ ಮಾತಾಡಿದ್ರು ಅವನಿಗೆ ಯಾವಾಗ ನೀಡಿರುತ್ತೆ ಆ ಟೈಮಲ್ಲಿ ಇರ್ತೀನಿ. ಅದಂತೂ ಅವನಿಗೂ ಹೇಳಿದ್ದೀನಿ. ಸೊ ಯಾವಾಗಲೂ ಹೇಳ್ತೀನಿ. ಸೊ ಅಷ್ಟೇ, ಇವತ್ತಿನ ಬ್ಲಾಗ್ ಇದಾಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್. ಹೋಗೋಕ್ಕಿಂತ ಮುಂಚೆ ಮಲ್ನಾಡ್ ಕಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್. ಏನಂದ್ರೆ ಡ್ರೈವ್ ಮಾಡ್ಬೇಕಾದ್ರೆ ಎಲ್ಲರೂ ಹೆಲ್ಮೆಟ್ ಹಾಕಲ್ಲ. ಈ ಥರ ಹಂಗೆ ಹೋಗ್ಬಿಟ್ಟು ನಂತರ ಹೆಲ್ಮೆಟ್ ಹಾಕಿ ಹಾಕಲಿ ಗಾಯ್ಸ್. ಡ್ರೈವ್ ಮಾಡ್ಬೇಕಾದ್ರೆ ಎಲ್ಲರೂ ಹಾಫ್ ಹೆಲ್ಮೆಟ್ ಅಲ್ಲ, ಫುಲ್ ಹೆಲ್ಮೆಟ್ ಹಾಕಲಿ. ಫುಲ್ ಹೆಲ್ಮೆಟ್ ಹಾಕಳಿ. ಇವ್ರ ಥರ ಆಕ್ಸಿಡೆಂಟ್ ಹೋಗ್ಬೇಡಿ. ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಡೋಂಟ್ ಡ್ರೈವ್ ವಿತೌಟ್ ಹೆಲ್ಮೆಟ್.